ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಅದೇನೆಂದರೆ ಬೆಣ್ಣೆ ಕುಂಡಿಗೆ ಗಡ್ಡೆ ಸೊಪ್ಪಿನ ಪಲ್ಯ. ಈ ಹೆಸರೇ ಮಜವಾಗಿದೆ ಅಲ್ವಾ? ಈ ಪಲ್ಯವನ್ನು ನಾನು ಮಾಡಿಲ್ಲ. ಈ ಪಲ್ಯವನ್ನು ಅತ್ಯದ್ಭುತವಾಗಿ ರುಚಿಯಾಗಿ ಮಾಡಿದವರು ಶ್ರೀಮತಿ ಲೀಲಾ ಹೆಗಡೆ ಮತ್ತು ಶ್ರೀಮತಿ ಮಹಾಲಕ್ಷ್ಮಿ ಹೆಗಡೆ ಗುಮ್ಮನ ಮನೆಯ ಅಕ್ಕ ತಂಗಿಯರು. ವಿಡಿಯೋವನ್ನು ಮಾಡಿ ಕಳಿಸಿದ್ದಾರೆ. ಯೂಟ್ಯೂಬಲ್ಲಿ ಹಾಕಲಿಕ್ಕೆ ಅಂತ ಹೇಳಿದರು. ಹಾಗಾಗಿ ಇವತ್ತು ನಿಮಗೆ ಯೂಟ್ಯೂಬಿನ ಮುಖಾಂತರ ಅವರು ಮಾಡಿರುವಂಥ ಪಲ್ಯವನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡೋ ಬನ್ನಿ. ಗೊತ್ತೇ ಇದೆ ಅಲ್ವಾ? ಯಾರಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಹಸಿರಾದ ತಂಪಾಗಿ ಬೆಳೆದಿರುವಂತಹ ಸೊಪ್ಪು. ಅವರ ಮನೆಯ ಹಿತ್ತಲಲ್ಲಿ ಬೆಳೆದಿರುವಂಥ ಈ ಸೊಪ್ಪನ್ನು ತೆಗೆದುಕೊಂಡು ಬಂದು ಪಲ್ಯವನ್ನು ಮಾಡಿದ್ದಾರೆ. ಸೊಪ್ಪಿನ ಫೋಟೋವನ್ನು ಕೂಡ, ಗಿಡದ ಫೋಟೋವನ್ನು ಕಳಿಸಿದ್ದಾರೆ. ಗಡ್ಡೆ ಸಮೇತ ಇರುವಂತಹ ಗಿಡದ ಫೋಟೋವನ್ನು ಕಳಿಸಿಕೊಟ್ಟಿದ್ದಾರೆ. ಅದರ ವಿಶೇಷತೆಯನ್ನು ಆಮೇಲೆ ನಿಮಗೆ ಹೇಳ್ತೀನಿ. ನೋಡೋಣ. ಈಗ ಇಲ್ಲಿ ಕಾಣಿಸ್ತಾ ಇದೆ ಸೊಪ್ಪು ಕ್ಲೀನಾಗಿ ತೊಳೆದು ಇಲ್ಲಿ ಪಲ್ಯ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದಾರೆ. ನೋಡಿ, ಒಳಗಡೆ ತೆಗೆದುಕೊಂಡು ಬಂದರು. ಒಂದು ಪ್ಲೇಟನ್ನು ತೆಗೆದುಕೊಂಡು ಬಂದು ಚಿಕ್ಕದಾಗಿ ಹೆಚ್ಕೊಂಡಿದ್ದಾರೆ. ಕಟ್ ಮಾಡಿರೋ ಸೊಪ್ಪು ಒಂದು ಕಡೆ ಇರಲಿ. ಈಗ ಗ್ಯಾಸ್ ಆನ್ ಮಾಡಿದ್ದಾರೆ. ಒಂದು ಬಾಂಡಲಿಯನ್ನು ತೆಗೆದುಕೊಂಡ್ರು. ಗ್ಯಾಸ್ ಆನ್ ಮಾಡಿದರೆ ಎಣ್ಣೆಯನ್ನು ಹಾಕಿದ್ದಾರೆ. ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಸಾಸಿವೆ, ಇಂಗು ಹಾಕಿದ್ದಾರೆ. ಈಗ ಕರಿಬೇವನ್ನು ಕೂಡ ಸ್ವಲ್ಪ ಹಾಕಿದರು. ಸಾಸಿವೆ, ಇಂಗು, ಕರಿಬೇವು ಹಾಕಾಯಿತು ಎಣ್ಣೆಗೆ. ಈಗ ಅರಿಶಿಣ ಪೌಡ್ರನ್ನು ಕೂಡ ಸ್ವಲ್ಪ ಹಾಕಿದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ? ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು, ಅರಿಶಿಣ ಪೌಡ್ರು, ನಂತರ ಈರುಳ್ಳಿಯನ್ನು ಹಾಕಿದ್ದಾರೆ. ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ. ಇದು ಪಲ್ಯಕ್ಕೆ ಈ ರೀತಿಯಾಗಿ ಅವರು ಕಟ್ ಮಾಡಿ ಇಟ್ಕೊಂಡಿದ್ರು. ಈರುಳ್ಳಿಯನ್ನು ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ. ಚೆನ್ನಾಗಿ ಅಂದರೆ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಬೇಕಂತ ಹೇಳಿದರು. ಕಾಣಿಸ್ತಾ ಇದೆ ಅಲ್ವಾ? ಈ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಇವರು ಕಟ್ ಮಾಡಿರೋ ಸೊಪ್ಪನ್ನು ಹಾಕ್ತಾರೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಈಗ ಅವರು ಸೊಪ್ಪನ್ನು ಹಾಕ್ತಾಯಿದ್ದಾರೆ. ಈ ಸೊಪ್ಪನ್ನು ನೋಡಿದ್ರೇ ತುಂಬ ಖುಷಿ ಅನ್ನಿಸ್ತಾ ಇದೆ. ನೀವು ಕೂಡ ಈ ರೀತಿಯ ಸೊಪ್ಪಿನ ಪಲ್ಯವನ್ನು ಟ್ರೈ ಮಾಡಿ. ನಿಮ್ಮ ಮನೇಲಿದ್ದರೆ ಹಳ್ಳಿಯಲ್ಲಿ ಇರುವಂಥ ಸೊಪ್ಪು ಇದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಒಗ್ಗರಣೆ ಜೊತೆಯಲ್ಲಿ. ಈರುಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಬೆಲ್ಲ, ಮತ್ತು ಬೆಲ್ಲ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಹುಳಿ ಪೌಡ್ರನ್ನು ಕೂಡ ಹಾಕಿದ್ರು. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಇದಕ್ಕೆ ಏನೆಲ್ಲ ಮಸಾಲೆ ಪೌಡ್ರು, ಮಸಾಲೆ ಪದಾರ್ಥವನ್ನು ಹಾಕ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ಬನ್ನೀಗ. ಮಸಾಲೆ ಪದಾರ್ಥ: ಸ್ವಲ್ಪ ಕಡಲೆಬೇಳೆಯನ್ನು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮಸಾಲೆ ಪದಾರ್ಥ. ಕಡಲೆಬೇಳೆಯನ್ನು ಸ್ವಲ್ಪ ತೆಗೆದುಕೊಂಡಿದ್ದಾರೆ. ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ನಂತರ ಅದಕ್ಕೆ 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಇಂಗು, ಅರಿಶಿಣ ಪೌಡ್ರ್, ಒಣಮೆಣಸು, ಕರಿಬೇವು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ನಂತರ ಅದಕ್ಕೆ ಸ್ವಲ್ಪ ಕಾಯಿಯನ್ನು ಸೇರಿಸಿದ್ದಾರೆ.
ಎಲ್ಲವನ್ನು ಸೇರಿಸಿ ಏನು ಮಾಡಿದ್ರು ಅಂದರೆ ಅದನ್ನು ಫೈನಾಗಿ ಮಿಕ್ಸಿ ಗ್ರೈಂಡಿಗೆ ಹಾಕಿ ಪೌಡ್ರ್ ಮಾಡಿದರು. ಮಸಾಲೆ ಪೌಡ್ರ್ ರೆಡಿಯಾಗೇ ಬಿಡ್ತು. ಕಾಣಿಸ್ತಾ ಇದೆ ಅಲ್ವಾ? ಇದನ್ನೀಗ ಚೆನ್ನಾಗಿ ಫ್ರೈ ಆಗಿರುವಂತಹ ಸೊಪ್ಪು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರು. ನಂತರ ರುಚಿಕರವಾದ ಪಲ್ಯ ರೆಡಿಯಾಗೇ ಬಿಡ್ತು. ಅತ್ಯಂತ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದ ಈ ಪಲ್ಯ ಎಲ್ಲರಿಗೂ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಇಷ್ಟ ಆಗೇ ಆಗುತ್ತೆ. ಹಾಗಾಗಿ ಈ ಪಲ್ಯವನ್ನು ನೀವು ಕೂಡ ಟ್ರೈ ಮಾಡಿ. ಈ ಸೊಪ್ಪಿನಿಂದ ತಂಬುಳಿಯನ್ನು ಹೇಗೆ ಮಾಡ್ತಾರೆ? ಕ್ಲೀನಾಗಿ ತೊಳೆದು ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊಪ್ಪನ್ನು ಹೆಚ್ಚಿಕೊಂಡು ನಂತರ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಅದನ್ನು ಸ್ವಲ್ಪ ಕಾಯನ್ನು ಹಾಕಿ ಮಿಕ್ಸಿ ಮಾಡಿದ್ರಾಯಿತು. ಮಿಕ್ಸಿ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೊಂಡು ಉಪ್ಪನ್ನು ಹಾಕಿದರೆ ಆಯಿತು, ತಂಬುಳಿ ರೆಡಿ ಆಗುತ್ತೆ. ಸೊಪ್ಪಿನ ಗಿಡ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಗಡ್ಡೆ ಸಮೇತ ಇರುವಂತಹ ಈ ಸೊಪ್ಪಿನ ಗಿಡ. ಈ ಗಡ್ಡೆಯನ್ನು ಕ್ಲೀನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಜೀರಿಗೆ ಹಾಕಿ ಅದನ್ನು ರುಬ್ಬಿ ನಾವು ಅದನ್ನು ಕೂಡ ತಂಬುಳಿಯನ್ನು ಮಾಡ್ಕೋಬೋದು. ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸಿದರೆ ತಂಬುಳಿ ರೆಡಿ ಆಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಹುಷಾರಿಲ್ಲ, ಕೆಮ್ಮಾಗಿದೆ, ಕಫ ಆಗಿದೆ ಅಂದರೂ ಕೂಡ ಈ ಗಡ್ಡೆಯನ್ನು ಉಪಯೋಗಿಸಬಹುದಂತೆ ಅವರು ನನಗೆ ಹೇಳಿದ್ದಾರೆ. ಈ ಗಡ್ಡೆಯನ್ನು ಕ್ಲೀನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಕೊಂಡು ಅದರ ರಸವನ್ನು ತೆಗಿಬೇಕು. ಮತ್ತು ಬೇರೆ ನೀರನ್ನು ಅದಕ್ಕೆ ಸೇರಿಸಲಿಕ್ಕಿಲ್ಲ. ರಸವನ್ನು ತೆಗೆದು ಗಡ್ಡೆದು ಆ ರಸವನ್ನು 1 ಸ್ಪೂನು ಮಕ್ಕಳಿಗೆ ಕೊಟ್ಟರೆ ಕೆಮ್ಮು ಕಫ ಎಲ್ಲ ಮಾಯ ಆಗತ್ತಂತೆ. ಹಾಗಾಗಿ ಈ ಟಿಪ್ಸನ್ನು ನೀವು ನೆನಪಿಟ್ಟುಕೊಳ್ಳಿ. ಈ ರೀತಿಯ ಗಿಡ ಸೊಪ್ಪು ಇದ್ದರೆ ಈ ಗಡ್ಡೆಯ ಉಪಯೋಗವನ್ನು ಕೂಡ ಮಾಡಿಕೊಳ್ಳಬಹುದು. ಮಕ್ಕಳಿಗೆ ಕೆಮ್ಮು ಕಫಕ್ಕೂ ಕೂಡ ಇದರ ಗಡ್ಡೆಯ ರಸ ತುಂಬ ಒಳ್ಳೆಯದು. ನೋಡಿದ್ರಲ್ವ ಈ ಸೊಪ್ಪಿನಿಂದ ಗಡ್ಡೆಯಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಅನ್ನೋದನ್ನು. ಈ ವಿಡಿಯೋ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಇಷ್ಟ ಆಗೇ ಆಗುತ್ತೆ. ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.